ನಮಸ್ತೆ, ನಾನು ನಿಮ್ಮ ಮನು ಮಂಜುನಾಥ್. ಇವತ್ತು ಹಾಟ್ ಟಾಪಿಕ್ ಬಂದು ಏನಪ್ಪ ಅಂತಂದರೆ ಬಿಗ್ ಬಾಸ್ ಸೀಸನ್ 11. ನಮ್ಮ ಕಿಚ್ಚ ಬಾಸ್ ನಡೆಸ್ಕೊಡ್ತಾ ಇರುವಂಥ ಬಿಗ್ ಬಾಸ್ ಸೀಸನ್ 11ನಲ್ಲಿರುವಂಥ ಕಂಟೆಸ್ಟೆಂಟ್ಸ್ಗಳನ್ನ ಒಬ್ಬೊಬ್ರದ್ದು ಯಾವ ಥರ ಇದ್ದಾರೆ, ಇವ್ರು ಹಿಂಗಿದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಬಿಗ್ ಬಾಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಇನ್ನೊಂದೇನಪ್ಪ ಅಂತಂದರೆ ಬಿಗ್ ಬಾಸ್ಗೆ ಬೇಕು ಕಿಚ್ಚ, ಅವರಿಲ್ಲ ಅಂದರೆ ಇನ್ಯಾರೂ ಇಲ್ಲ ಮಚ್ಚ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್ ಹ್ಯಾಟ್ಸ್ ಸರ್, ಸೂಪರಾಗಿ ನಡೆಸ್ಕೊಡ್ತೀರಾ ಬಿಗ್ ಬಾಸ್ ಸೀಸನ್. ಎಲ್ಲ ಸೀಸನ್ 11 ಚೆನ್ನಾಗಿ ನಡೆಸ್ಕೊಡ್ತಿದ್ದೀರಾ. ನೆಕ್ಸ್ಟ್ ವರ್ಷ ನೀವು ನಡೆಸ್ಕೊಡಲ್ಲ ಅಂತ ಒಂದು ಬೇಜಾರಿದೆ. ನೀವಿದ್ದೀರ ಇನ್ನೂ ಚೆನ್ನಾಗಿರ್ತಿದ್ದೇನೋ ಅಂತ. ಮತ್ತು ನಮ್ಮ ಕಂಟೆಸ್ಟೆಂಟ್ಸ್ಗಳು ಈಗ ಯಾರ್ಯಾರಿದ್ದಾರೆ, ಮಂಜಣ್ಣ ಅವರಾಗಿರ್ಬೋದು, ಶಿಶಿರ್ ಅವರಾಗಿರ್ಬೋದು, ಚೈತ್ರ ಅವರಾಗಿರ್ಬೋದು, ಐಶ್ವರ್ಯ ಆಗಿರ್ಬೋದು, ಗೌತಮಿ ಆಗಿರ್ಬೋದು, ಮೋಕ್ಷಿತ್ ಅವರಾಗಿರ್ಬೋದು, ಮತ್ತು ಹನುಮಂತಣ್ಣ ಆಗಿರ್ಬೋದು, ರಜತ್ ಆಗಿರ್ಬೋದು, ಮತ್ತು ಇನ್ಯಾರು ಉಳಿದಿರಬೇಕು, ಐಶ್ವರ್ಯ, ರಜತ್, ಮತ್ತು ಇನ್ಯಾರಿದ್ದಾರೆ, ಚೈತ್ರಕ್ಕನ್ನು ಹೇಳ್ದಲ್ವ, ತ್ರಿವಿಕ್ರಮ್ನ ಬಿಟ್ಟಿದ್ದೀನಿ. ಮತ್ತು ನಮ್ಮ ಕೋಲ್ಡ್ ಸುರೇಶ್. ಇಷ್ಟು ಜನ ಕಂಟೆಸ್ಟೆಂಟ್ಗಳು ಇವತ್ತು ಬಿಗ್ ಬಾಸಲ್ಲಿದ್ದಾರೆ. 2 ವಾರದಿಂದ ಎಲಿಮಿನೇಷನ್ ಕ್ಯಾನ್ಸಲ್ ಆಗಿದೆ. ಹೋದ ಸಲ ವೋಟ್ ಲೈನ್ ಓಪನ್ ಆಗಿಲ್ಲ ಅಂತ ಕ್ಯಾನ್ಸಲ್ ಆಗಿದೆ. ಐಶ್ವರ್ಯ ಮತ್ತು ಶಿಶಿರ್ ಅವ್ರಿಗೆ ಒಳ್ಳೆ ಆಪರ್ಚುನಿಟಿ ಸಿಕ್ಕಿತ್ತು. ಅವ್ರು ಏನು ಉಪಯೋಗಿಸ್ಕೊಂಡಿದ್ದಾರೆ ಈ ಶನಿವಾರ ಗೊತ್ತಾಗುತ್ತೆ. ಅದಕ್ಕಿಂತ ಮುಂಚೆ ಮಂಜಣ್ಣ ಅವರು ಮೊದಲು ಅವ್ರ ಆಟ ಚೆನ್ನಾಗೇ ಇತ್ತು, ವಿಲನ್ ಕ್ಯಾರೆಕ್ಟ್ರಿಗೆ ಸೂಟಬಲ್ ಆಗಿತ್ತು. ಬಟ್ ಇವಾಗ ರಜತ್ ಬಂದಮೇಲೆ ಒಂಚೂರು ಕಡಿಮೆ ಆಗಿದೆ. ಅದು ಬಿಟ್ಟರೆ ನೆಕ್ಸ್ಟು ರಜತ್ ಅವರು ಚಿಂದಿಯಾಗಿ ಆಡ್ತಿದ್ದಾರೆ, ಕ್ವಾಟ್ಲೆಗಳು ಜಾಸ್ತಿ ಇದೆ. ಅವ್ರದ್ದಂತೂ ಸೂಪರ್ ಆಗೈತೆ. ಅವರು ಮೊದಲು ಒಂದು ರಿಯಾಲಿಟಿ ಶೋಗಿದ್ದರು, ಅಕ್ಷತ ಮತ್ತು ರಜತ್ ಅಂತ. ಅಲ್ಲೂ ವಿನ್ ಆಗಿದ್ರು, ರನ್ನರಪ್ಪ ವಿನ್ನರು ಏನೋ ಆಗಿದ್ದು. ಚೆನ್ನಾಗಿ ಆಡ್ತಿದ್ದಾರೆ ಅವರು. ಶೋಭಾ ಅವರು ಸೆಲ್ಫ್ ಕಾನ್ಫಿಡೆನ್ಸ್ನ ಕಳ್ಕೊಂಡು ಬೇರೆಯವ್ರ ಮಾತಿಗೆ ತಲೆ ಕೊಟ್ಕೊಂಡು ಮನೆ ಬಿಟ್ಟೇ ಹೋಗ್ಬಿಟ್ರು. ಅವ್ರದ್ದೇನಿಲ್ಲ, ಅವ್ರು ಬಂದಾಗ ಫುಲ್ ಕಡಕ್ಕಾಗಿದ್ದರು. ಆಮೇಲೆ ಏನಾಯಿತು ಅಂತ ಗೊತ್ತಿಲ್ಲ, ಈ ಥರ ಆಗಿದೆ. ಅದು ಬಿಟ್ಟರೆ ಅದೇ ಮಂಜಣ್ಣ ಅವರು ವಿಲನ್ ಥರ ಇದ್ದರು. ಇವಾಗ ಅದು ಕಾಣಿಸ್ತಾ ಇಲ್ಲ. ಇಲ್ಲ ಗೌತಮಿ ಅವ್ರ ಜೊತೆ ಫ್ರೆಂಡ್ ಅಂತ ಅಲ್ಲಿಗೆ ಸೀಮಿತ ಆಗಿಬಿಟ್ಟಿದ್ದಾರೆ. ಮೋಕ್ಷಿತ್ ಅವರು ಅವ್ರ ರೂಪಿಂದ ಆಚೆ ಬಂದಮೇಲೆ ತಾವು ಅವ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಅವ್ರ ಮನೇಲಿ ಹೇಗಿರಬೇಕು ಅನ್ನೋದು ಮರೀತಾ ಇದ್ದಾರೆ. ಶಿಶಿರ್ ಅವರು ಐಶ್ವರ್ಯ ಅವರು ಜೊತೆಗಿದ್ದು ಶಿಶಿರ್ ಅವರು ಮನೇಲಿ ಇದ್ದಾರೋ ಇಲ್ಲೋ ಅಂತ ಆ ಥರ ಆಗಿದ್ದಾರೆ. ಮತ್ತು ಧನರಾಜಣ್ಣ ಹನುಮಂತಣ್ಣ ಇಬ್ಬರು ಕ್ಲೋಸಲ್ಲಿದ್ದು ಇವ್ರದ್ದು ಒಂದು ಬೌಂಡ್ರಿ ಇದೆ. ಆ ಬೌಂಡ್ರಿ ತಪ್ಪು ಅಂತ ಹೇಳ್ತಾರೆ. ಆದರೆ ಬೌಂಡ್ರಿ ಬಿಟ್ಟು ಬಂದರೆ ಇನ್ನೂ ಬಿಗ್ ಬಾಸ್ ಅದ್ಭುತವಾಗಿ ಮೂಡ್ ಬರ್ತದೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಹನುಮಂತಣ್ಣ ಕ್ವಾಟ್ಲೆ ಸಖತ್ತ ಮಾಡ್ತಿದ್ದಾರೆ, ಅದಂತೂ ತುಂಬ ಇಷ್ಟ ನನಗೆ. ಮತ್ತು ಗೋಲ್ಡ್ ಸುರೇಶ್ ಅವ್ರದ್ದು ಏನಪ್ಪ ಅಂತಂದರೆ ಆ ಕಡೆಯಿಂದ ಈ ಕಡೆ ಮತ್ತೆ ಜಾಸ್ತಿ ಹುಟ್ಟಾಕ್ತಾರೆ ವಿಷಯಗಳನ್ನ. ಅವ್ರು ಬಚಾವಾಗೋಕ್ಕೋಸ್ಕರ ಅಟ್ ಎ ಟೈಮ್ ಹೊಸ ವಿಷಯನ ತರ್ತಾರೆ. ಆ ಹೊಸ ವಿಷಯ ಎಲ್ಲ ಅವ್ರಿಗೆ ಮುಳ್ಳಾಗುತ್ತೆ ಎಲಿಮಿನೇಷನ್ ಟೈಮಲ್ಲಿ ಅಂತ ಅಂತೀನಿ. ನೆಕ್ಸ್ಟು ಚೈತ್ರಕ್ಕ ಅವರು ರಗಡ್ ಆಗಿದ್ದಾರೆ. ಆದರೆ ಅವರು ಎಲ್ಲಿ ವಾಯ್ಸ್ ರೈಸ್ ಮಾಡಬೇಕು ಅಲ್ಲಿ ಮಾಡಿದ್ರೆ ಸಾಕು. ಎಲ್ಲ ಕಡೆಯೂ ರೈಸ್ ಮಾಡೋದು ಅಷ್ಟೊಂದು ಒಳ್ಳೆಯದಲ್ಲ. ಇನ್ನು ತ್ರಿವಿಕ್ರಮು ಸೀಕ್ರೆಟಾಗಿ ಸ್ಟ್ರಾಟಜಿ ಯೂಸ್ ಮಾಡ್ಕೊಂಡು ಆಡ್ತಿದ್ದಾರೆ ಅಂತಿದ್ರು. ನನಗೆ ಇಲ್ಲಿವರೆಗೂ ಗೊತ್ತಾಗಿಲ್ಲ ಅವ್ರ ಸ್ಟ್ರಾಟಜಿ ಏನು ಅಂತ, ಗೊತ್ತಿಲ್ಲ. ಐಶ್ವರ್ಯ ಅವರು ಬೆಳಿಗ್ಗೆ ಮಾರ್ನಿಂಗ್ ಡ್ಯಾನ್ಸ್ ಮಾತ್ರ ಸಖತ್ತಾಗಿ ಮಾಡ್ತಾರೆ. ಅವ್ರ ಡ್ಯಾನ್ಸ್ ನೋಡೋಕ್ಕೇ ಸಖತ್ತಾಗಿರುತ್ತೆ. ಅದು ಬಿಟ್ಟರೆ ಇನ್ನು ಶಿಶಿರಣ್ಣ ಅವರು ಅಂತ ಏನು ಅಂತಲೇ ಗೊತ್ತಿಲ್ಲ. ಅವರು ವೀಕ್ ಆಗ್ತಾ ಬರ್ತಿದ್ದಾರೆ ಬರ್ತಾ. ಇನ್ನು ಅವ್ರು ಬಿಟ್ಟರೆ ಗೌತಮಿ ಅವರು ಮಂಜಣ್ಣನ ಬಿಟ್ಟರೆ ಮೋಕ್ಷಿತ ಅವರು ಮಂಜಣ್ಣ ಗೌತಮಿ ಅವ್ರು ಫಸ್ಟ್ ಇದ್ದಿದ್ದು ಫ್ರೆಂಡ್ಶಿಪ್ಪು. ಇವಾಗ ಇದ್ದಿದ್ರೆ ಅವ್ರು ಇನ್ನೂ ಮುಂದೆ ಬರ್ತಿದ್ರೇನೋ
ಬಟ್ ಇವಾಗ ಫ್ರೆಂಡ್ಶಿಪ್ ಒಡೆದು ತುಂಬ 3 ಜನದಲ್ಲೇ ಮೂವ್ಮೆಂಟ್ ಮಾಡಿದೆ. ಮತ್ತು ಒಳಗಡೆ ಇರೋದ್ರಿಂದ ಬೇರೆ ಟಾಪಿಕ್ ಸಿಗಲ್ಲ, ಅವ್ರಿಗೆ ಅದ್ದನ್ನೇ ಮಾಡಿ ಹರ್ಟ್ ಮಾಡ್ಕೊಳ್ಳೋದು ಜಾಸ್ತಿ ಆಗುತ್ತೆ. ಏನು ಅಂತ ಗೊತ್ತಿಲ್ಲ. ಅವರು ಮತ್ತೆ ಒಂದಾದರೆ ಬಿಗ್ ಬಾಸ್ ಮಾತ್ರ ಸೈಕ್ ಆಗಿರ್ತೀನಿ ಅಂತ ಹೇಳ್ತೀನಿ. ಅವ್ರು ಬಿಟ್ಟರೆ ಇನ್ನು ಇವ್ರನ್ನ ಬಿಟ್ಬಿಟ್ಟಿದ್ದೀನಿ. ತ್ರಿವಿಕ್ರಮ್ ಅವ್ರ ಜೊತೆ ಇರ್ತಾರಲ್ಲ ಯಾರವರು ಯಾರ್ಯಾರು ಅರ್ಥ ಆಗುತ್ತೆ ಗುರು ಅವ್ರ ಹೆಸರು. ಅದೇ ಗುರು ಭವ್ಯವರು ಇಲ್ಲಿವರೆಗೂ ಅಷ್ಟೊಂದು ಎಕ್ಸ್ಪೆಕ್ಟೆಡ್ ರೇಂಜ್ಗೆ ಏನು ಆಟ ಆಡಿಲ್ಲ. ಬಟ್ ಇವಾಗ ಚೆನ್ನಾಗಿ ಮೂಡ್ ಬರ್ತಿದೆ ಅವರ ಆಟ ಓಕೆ ಮೂಡ್ ಬರ್ತಿದೆ ಅವರ ಆಟ. ಚೆನ್ನಾಗಿ ಆಡ್ತಿದ್ದಾರೆ, ಎಲ್ಲ ಸೇಫ್ ಝೋನಲ್ಲಿ ಹೋಗ್ತಿದ್ದಾರೆ ಅನ್ನಿಸ್ತಿದೆ. ನೆಕ್ಸ್ಟ್ ವಾರ ಐಶ್ವರ್ಯ ಅಥವಾ ಚೈತ್ರಕ್ಕ ಇಬ್ಬರಲ್ಲೊಬ್ಬರು ಹೋಗೋದಂತೂ ಗ್ಯಾರಂಟಿ. ಅದರಲ್ಲಿ ಆಲ್ಮೋಸ್ಟ್ 70% ಐಶ್ವರ್ಯ ಅವರು ಇರ್ಬೋದು ಅಂತ ನನ್ನ ಅನಿಸಿಕೆ. ನೋಡುವ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ನಮ್ಮ 11 ಸೀಸನ್ಗಳನ್ನು ಕಿಚ್ಚ ಸುದೀಪ್ ಅವರು ನಡೆಸಿರುವಂಥದ್ದು ನಮ್ಮ ಕನ್ನಡ ಜನತೆಗಳಿಂದ ಅವರಿಗೆ ಒಂದು ಅಭಿನಂದನೆಗಳನ್ನು ತಿಳಿಸ್ತಾ, ಈ ಬಿಗ್ ಬಾಸ್ ಇಷ್ಟು ಸೀಸನ್ 11 ಸೀಸನ್ವರೆಗೆ ಇಷ್ಟು ಸಖತ್ತಾಗಿ ಸೈಕಾಗಿ ಮೂಡ್ ಬಂದಿದೆ ಅಂತಂದರೆ ಅದಕ್ಕೆ ಕಿಚ್ಚ ಸುದೀಪ್ ಅವ್ರ ಕಾಂಟ್ರಿಬ್ಯೂಷನ್ ಜಾಸ್ತಿ ಇದೆ. ಅವ್ರು ಮಾತಾಡೋ ಶೈಲಿ ಇರ್ಬೋದು, ಆ ಟೈಮ್ಗೆ ಮಾತು ಬರಬೇಕಂದ್ರೆ ಎಷ್ಟು ಕಷ್ಟ. ಈ ಆ್ಯಂಕರಿಂಗ್ ಮಾಡೋಕ್ಕೆ ಸ್ಕೂಲು ಕಾಲೇಜ್ಗಳೆಲ್ಲ ಆ್ಯಂಕರಿಂಗ್ ಮಾಡೋಕ್ಕೆ ಪರದಾಡ್ತಿದ್ವಿ. ಅಂಥದ್ರಲ್ಲಿ ಅಂಥ ಸ್ಟೇಜಲ್ಲಿ ಮಾಡೋದಂಥದ್ದು ಎಂಥ ಕಷ್ಟ ಅಂತ ನಿಮಗೆ ಗೊತ್ತಿರ್ಬೋದಾ. ನಾನು ಕನ್ನಡ ಬಿಗ್ ಬಾಸ್ ಸೀಸನ್ 11 ಕಂಟೆಸ್ಟೆಂಟ್ ಬಗ್ಗೆ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಯಾರು ರನ್ನರ್ ಅಪ್ ಆಗ್ಬೋದು ಅಂತ ಬೇಗ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಆಯ್ಕೆ ಯಾವುದಾಗಿರುತ್ತೆ ಅಂತ ಕಾಯ್ತಿರ್ತೀನಿ. ಜೈ ಕರ್ನಾಟಕ.